ಗೌಡ್ರೆ, ಈ ವೇಷದಲ್ಲಿ ನೀವು ಸೇಮ್ ಬಳಿಗಾರಿನ ತರ ಕಾಣಿಸ್ತಾ ಇದ್ದೀರಾ. ಯಾರಾದ್ರೂ ಕಂಡು ಹಿಡಿದು ರುಬ್ಬಕ್ಕಿಂತ ಮುಂಚೆ ದೃಷ್ಟಿ ತೆಗೆದು ಬಿಡ್ತೀನಿ ರೀ. ತಾಯಿ ದೃಷ್ಟಿ, ತಂಗಿ ದೃಷ್ಟಿ, ಮುಂಡೆ ದೃಷ್ಟಿ, ಹೋಗಾರ ದೃಷ್ಟಿ, ಬರೋ ದೃಷ್ಟಿ, ಎಲ್ಲಾರ ದೃಷ್ಟಿನೂ ಎಕ್ಕಡದಲ್ಲಿ ಹೋಗ್ಲಪ್ಪ. ಎಕ್ಕಡನೆ ಕಿತ್ತೋಯ್ತಲ್ಲ ಶಿವ. ಮಾದ, ದೃಷ್ಟಿ ತೆಗಿಯುವಷ್ಟು ಪಸಂದ ಕಾಣ್ತಿದ್ದೀನಿಲ್ಲ. ಗುಳೆ ನರಿಗೆ ಹುಲಿ ವೇಷ ಹಾಕ್ದಂಗೆ ಕಾಣಿಸ್ತಾ ಇದ್ದೀರಾ. ಯಾಕ್ಲಾ ನನ್ಗೆ ಗುಳ್ಳೆನರಿ ಅಂತೆಯಾ? ನಾನೆಲ್ಲ ಹಂಗಂದೆ, ಹುಲಿ ಅಂದೆ. ಮಾದ, ಈ ಎಸವ ಹಾಕೊಂಡು ಮಧುರಾ ಟೀಚರ್ ಕೈಗೆ ಬಳೆಯ ತೊಡಿಸ್ತಾ ಇದ್ರೆ ನಾನೇ ಅಂತ ಗೊತ್ತೇ ಆಗ್ಲಿಲ್ಲ ಕಣ್ಣ. ಹೌದು, ಈ ವೇಷ ಹಾಕೊಂಡು ನಿಮ್ಮ ತಾಯಿ ಎದುರುಗಡೆಗೆ ಹೋದ್ರೇನೆ ಕಂಡಿಡಿಯಕ್ಕಾಗಲ್ಲ. ಇನ್ನು ಮಧುರಾ ಟೀಚರ್ ಕಂಡಿಡ್ದು ಬಿಡ್ತಾರ. ಹೋಗಿ ಹೋಗಿ ಅಪ್ಪ ಮಹದೇಶ್ವರ, ಇವ್ರು ಯಾರ ಹತ್ರನಾದ್ರೂ ಸರಿಯಾಗಿ ತಗಲಾಕೊಂಡು ಒದೆ ಬೀಳಂಗ್ ಮಾಡಪ್ಪ. ಬಳೆಗಾರ ಅವ್ರಿ, ಸ್ವಲ್ಪ ನಿಂತ್ಕೋತೀರಾ? ಯಾರು ನೀವು? ಮುಖ ಯಾಕೆ ಮುಚ್ಕೊಂಡಿದ್ದೀರಿ? ಸ್ವಲ್ಪ ತೆಗೆದು ತೋರಿಸ್ತೀರಾ ಮುಖನಪ್ಪ? ಅದು ಟರ್ನ್ ಆಗ್ಬಿಡುತ್ತೆ ಅಂತ ಮುಚ್ಕೊಂಡಿದ್ದೀವಿ, ಇಲ್ಲ ಅಂದ್ರೆ ತೆಗೆದು ತೋರಿಸ್ಬಿಡ್ತಿದ್ವಿ. ನೀವು ಚೆನ್ನಾಗಿ ಬಳೆ ಹಾಕ್ತೀರಾ ಅಂತ ಮಧುರಾ ಟೀಚರ್ ಹೇಳ್ತಾ ಇದ್ರು, ಅದಕ್ಕೆ ಇಬ್ರು ಹಾಕಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಆರಂಭನೇ ಹಿಂಗಿದೆ, ಇನ್ನು ಹೋಗ್ತಾ ಹೋಗ್ತಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೈ ಕೊಡಿ. ಇದೇನಿದು? ಬೆಣ್ಣೆ ತರ ಮೆದುವಾಗಿರ್ಬೇಕಾಗಿರೋ ಕೈ ಕಬ್ಬಣ ತರ ಗಟ್ಟಿಗದೆ. ಅದು ರೊಟ್ಟಿ ತಟ್ಟಿ ತಟ್ಟಿ ಗಟ್ಟಿ ಆಗ್ಬಿಟ್ಟಿದೆ. ಕೈ ತುಂಬಾ ಕೂದಲದೆ. ಅದೇ ನ್ಯಾಚುರಲ್ ಬ್ಯೂಟಿ ಅಲ್ವಾ? ಪರವಾಗಿಲ್ಲ ಬಿಡಿ. ಎಣ್ಣೆಯ ಸೌರ್ಬಿಟ್ಟು ಬಳೆಯ ಬಿಟ್ರೆ ಸಲೀಸಾಗಿ ಉಳ್ಕೊಂಡೈತದೆ. ಬಳಗಾರ್ರೆ, ನೀವು ಶಾನೆ ಪಸಂದ ಕೈ ತಿಡ್ತಿದಾರಿ ಕಂಬುಡಿ. ಈ ಮಾತು ಮಧುರಾ ಟೀಚರ್ ಅವ್ರ ಬಾಯಲ್ಲಿ ಬರ್ಲಿ ಅಂತ ತಾನೆ ನಾ ಈ ವ್ಯಾಸ ಹಾಕಿರೋದು. ಆ ಮಾತು ಅವ್ರ ಬಾಯಲ್ಲಿ ಯಾಕೆ ಬರಬೇಕು? ಇದೇನು ಹಿಂಗ್ ಕೇಳಿರಿ? ನನ್ಗೆ ಅವರು ಅಂದ್ರೆ ಸಾಣೆ ಪ್ರೀತಿ, ಅದಕ್ಕೆ ನಾ ಈ ವ್ಯಾಸ ಹಾಕಿರೋದು. ಯಾಕೆ ಹಿಂಗ್ ಹೊಡಿತಿದ್ರಿ? ಯಾರು ನೀವು? ಈ ತರ ವ್ಯಾಸ ಹಾಕೊಂಡು ಎಣ್ಣೆ ಕೈ ತಿಡ್ಬಿಟ್ಟು ನಿಜವಾದ ಬಳೆಗಾರ ಕೆಟ್ಟ ಹೆಸರು ತಂದಯ. ಅಪ್ಪ ಮಾದಪ್ಪ, ಕೇಳಿದ್ದನ್ ಕೊಟ್ಟಿದ್ದು ಅಂದ್ರೆ ನೀನ್ ಇವತ್ತೇ ಹೆಣ್ಣು ಮಕ್ಕಳು ಸವಾಸ ಬೇಕಾ ನಿನಗೆ? ಅನುಭವಿಸು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.